ಉದ್ದೇಶಗಳು ಅದರ ಧ್ಯೇಯೋದ್ದೇಶಗಳೇನಂತ ಹೇಳಿದ್ರೆ ನಾವು ಮಾತಾಡದ ಮೇಲೆ ನಿಮ್ಮ ನೀವು ಕೇಳಿ ಪ್ರಶ್ನೆಗಳಿಗೆ ಕ್ವಶನ್ಸ್ ಉತ್ತರ ಏನಿದೆ ಅದನ್ನ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇನ್ನು ನಂದನ್ನು ಮಾತಾಡೋದಿದೆಯಲ್ಲ. ಸಮಾಜದಲ್ಲಿ ಪತ್ರಿಕಾ ರಂಗ ಆಡಳಿತ ಮತ್ತು ವಿರೋಧ ಪಕ್ಷಗಳು ನಡೆಯುವಂತ ಸಂದರ್ಭದಲ್ಲಿ ಅದನ್ನ ತಿದ್ದಿ ಸಾರ್ವಜನಿಕ ಸರಿದಾರಿಗೆ ತರಂತ ಜವಾಬ್ದಾರಿ ಇದೆ. ನಿಮ್ ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀರಿ. ಯಾರು ಕೂಡ ಭಾವೋದ್ವೇಗಕ್ಕೆ ಮತ್ತು ಇನ್ನೊಂದು ವೈಯಕ್ತಿಕವಾಗಿ ನೀವೇನು ಅದನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಹೈದರಾಬಾದ್ ನಿಜಾಮನ ವಿಷಯವನ್ನ ಯಾಕೆ ನಾವು ಉಲ್ಲೇಖ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಖರ್ಗೆ ಸಾಹೇಬರು ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ರಾಜಕೀಯವಾಗಿ ಒಂದು ದೊಡ್ಡ ಪಕ್ಷದಲ್ಲಿ ಅವರು ನಮ್ಮ ಕಣ್ಣೆದುರಿಗಿದ್ದಾರೆ. ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ನೋವನ್ನು ನಮಗೂ ಆಗಿದೆ ಅಂತೇಳಿ ಒಬ್ಬ ಸಮಾಜದ ಒಬ್ಬ ಕಾರ್ಯಕರ್ತರಾಗಿ ನಾವು ಮಾತಾಡೋದು ನಮಗೆ ಆ ಸಂದರ್ಭ ನಮಗೆ ಮಾತಾಡುವಂಥ ಅಧಿಕಾರ ಇಲ್ಲ ಅಂತ ಹೇಳಿದರೆ ಹೇಗೆ? ಅವರು ನಮ್ಮನ್ನು ಮಾತಾಡದೇ ಇರ್ಬೋದು, ಪ್ರೀತಿಸದೇ ಇರ್ಬೋದು, ಆದರೆ ನಾವು ಒಬ್ಬ ರಾಜಕೀಯ ಪಕ್ಷದಲ್ಲಿ ಇದ್ದರೂ ಕೂಡ ವೈಯಕ್ತಿಕವಾಗಿ ಸಮಾಜದ ಒಬ್ಬ ಹಿರಿಯರು ಅಂತೇಳಿ ನಾವು ಮಾತಾಡೋದ್ರ ಅರ್ಥ ಇದೆಯಲ್ಲ, ಅದಕ್ಕಾಗಿ ಮಾತಾಡ್ತೀವಿ ಅಲ್ವಾ? ಅದಕ್ಕೋಸ್ಕರ ನಾವು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಿರ್ತಕ್ಕಂಥ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ನಮ್ಮದು ಭಾಳ ವಿಷಾದವಿದೆ, ನೋವಿದೆ. ಯಾಕಂತ ಹೇಳಿದ್ರೆ ಈ ಶೋಷಿತರು ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟು ಇನ್ನೂ ಜೀವಂತವಾಗಿ ಶೋಷಣೆಗೆ ನಡೀತಾನೇ ಇದೆ ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಎಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಿಜಾಮರ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಉಲ್ಲೇಖ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ದಲಿತರ ಭೂಮಿಗಳು, ಹಿಂದುಳಿದವರ ಭೂಮಿಗಳು, ಬೇರೆ ವರ್ಗದ ಭೂಮಿಗಳು ಎಲ್ಲನೂ ಕೂಡ ರಾಜಾರೋಷವಾಗಿ ಇವತ್ತು ವಕ್ಫ್ ಬೋರ್ಡ್ಗೆ ಪಾಣಿ ದಾಖಲೆಗಳಲ್ಲಿ ನಮೂದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ರೀತಿ ದೌರ್ಜನ್ಯ, ದಬ್ಬಾಳಿಕೆ ತಾನೆ. ಇದು ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಆಡಳಿತ. ನಾವು ಇದನ್ನು ಕೇಳಬಾರ್ದಾ? ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಅನ್ಯಾಯ ಆಗ್ತದೋ, ಎಲ್ಲಿ ಅಕ್ರಮಗಳಾಗ್ತದೋ, ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗ್ತದೋ ಅವರ ಪರವಾಗಿ ನಿಂತು ಧ್ವನಿಯಾಗಿ ನಾವು ಮಾತಾಡೋದೇ ತಪ್ಪು ಅನ್ನೋದಾದರೆ ಮತ್ತೆ ನಾವು ಇನ್ಯಾರ ಪರವಾಗಿ ಕೇಳಬೇಕು? ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಸಂಸದರ ಮುಖಾಂತರ ಇವತ್ತು ಏರ್ಪಾಟ್ ಮಾಡಿರ್ತಕ್ಕಂಥದ್ದು ಇಷ್ಟೇ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಏನಿದೆ, ಆಡಳಿತ ವರ್ಗ, ಇವೆಲ್ಲವೂ ಕೂಡ ಭಾಳ ಸೂಕ್ಷ್ಮತೆಯಿಂದ ನಡ್ಕೊಳ್ಬೇಕು. ಈಗಾಗಲೇ ದೇಶಾದ್ಯಂತ ಇದೊಂದು ಆಂದೋಲನ ಪ್ರಾರಂಭ ಆಗಿದೆ. ಇದಕ್ಕೊಂದು ಅಂತ್ಯ ಹತ್ತಿರ ಬರ್ತದೆ. ದೇಶದ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ಲರೂ ಕೂಡ ಗಮನಕ್ಕೆ ತಂದಿದೆ. ನಾವು ಅಷ್ಟೇ ಇಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಕೂಡ ಈ ದೇಶದ ಗಮನವನ್ನು ಸೆಳೆದಿದ್ದಾರೆ. ವಕ್ಫ್ ಬೋರ್ಡ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವತ್ತೂ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ತರಾತುರಿಯಲ್ಲಿ ಇವತ್ತು ಯಾಕೆ ಮಾಡಬೇಕು? ವಾಲ್ಮೀಕಿ ಭವನ ಕಟ್ತಾ ಇದ್ದಾರೆ, ಸರ್ಕಾರನೇ ನೀಡಿರ್ತಕ್ಕಂಥ ಜಾಗ. ಆ ವಾಲ್ಮೀಕಿ ಭವನ ಕಟ್ಟಿ ಸರ್ಕಾರದ ಹಣನೇ. ಇವತ್ತು ಆ ಕಾಂಪೌಂಡೆಲ್ಲ ಕೆಡವಿ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಚೌಲ್ಟ್ರಿಗೆ ಕಾಂಪೌಂಡ್, ಇವರ ವಾಲ್ಮೀಕಿ ಭವನ ಜಾಗ ಕೊಟ್ಟಿರ್ತಕ್ಕಂಥದ್ದನ್ನು ಅವ್ರಿಗೆ ಕಾಂಪೌಂಡ್ ಹಾಕ್ಕೊಡ್ಬೇಕಾಗಿರ್ತಕ್ಕಂಥದ್ದು ಎಷ್ಟು ಸರಿ? ಇದು ಬರೀ ಒಂದು ಜಾತಿಗೆ ಒಂದು ಧರ್ಮಕ್ಕ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರ್ಗದವರೆಗೂ ಕೂಡ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಬೇಡ? ಹಾಗಾದರೆ ನಾನೊಂದು ಕೇಳ್ತಾ ಇದ್ದೀನಿ, ನೀವು ಶ್ವೇತಪತ್ರವನ್ನು ಬಳಸಿ ದಲಿತರಿಗೆ ಫಾರ್ಮ್ ನಂಬರ್ 53 ಹಾಕ್ಕೊಂಡಿರೋರು ಇವರೆಲ್ಲರಿಗೂ ಕೂಡ ಎಷ್ಟು ಜಮೀನು ಮಂಜೂರು ಮಾಡಿದ್ದೀರಿ ನೀವು? ಹಿಂದುಳಿದವರು ಎಷ್ಟೋ ಜನ ಬಡವರಿದ್ದಾರೆ. ಬೇರೆ ವರ್ಗದಲ್ಲಿರ್ತಕ್ಕಂಥ ಬಡವರ್ಗದವರು ಭೂಮಿನೇ ನಮಗೆ ಇದೇ ಗತಿ, ನಮ್ಮ ಜೀವನಾಧಾರಕ್ಕೆ ಇದೇ ಬೇಕಾ, ಇದೇ ಇರೋದು ಅನ್ನುವಂಥದ್ದನ್ನು ನಂಬಿ ಅವರು ಇವತ್ತು ಸಾಗುವಳಿ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನುಗಳನ್ನು ನೀವು ವಕ್ಫ್ ಬೋರ್ಡ್ಗೆ ಸೇರಿಸ್ಬಿಟ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಯಾರು ಅವರಿಗೆ ಪರಿಹಾರ ಕೊಡೋರು? ನೀವೇ ಅವ್ರ ಪರವಾಗಿ ನಿಂತು ಕೆಲಸ ಮಾಡೋದು ಬಿಟ್ಟು ಅವರು ಜಮೀನುಗಳನ್ನು ಕಬಳಿಸಿ ವಕ್ಫ್ ಬೋರ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ಈ ಸರ್ವಾಧಿಕಾರ ಕೊಟ್ಟೋರು ಯಾರು ನಿಮಗೆ? ನೋಡಿರಿ ದುರಂತ ಹೇಗಿದೆ. 1995ರಲ್ಲಿ ಈ ವಕ್ಫ್ ಬೋರ್ಡ್ ಅನ್ನುವಂಥ ಮಂಡಳಿ ರಚನೆ ಆಯಿತು. ಆನಂತರ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು 2013ರಲ್ಲಿ ಇನ್ನೇನು ಕೆಳಗಿಳಿದು ಹೋಗಬೇಕು ಅಂಥ ಸಂದರ್ಭದಲ್ಲಿ ಈ ವಕ್ಫ್ ಬೋರ್ಡ್ಗೆ ಸರ್ವಾಧಿಕಾರವನ್ನು ಕೊಟ್ಟು ಯಾವ ನ್ಯಾಯಾಲಯಗಳಿಗೂ ಅಧೀನದಲ್ಲಿ ಬರೋದಿಲ್ಲ, ಇವ್ರದೇ ನ್ಯಾಯಾಲಯ, ಇವರೇ ತೀರ್ಮಾನ ಮಾಡಿದ್ದವು, ತೀರ್ಪು ಇವ್ರದೇ, ಇವ್ರು ಏನು ತೀರ್ಪು ಮಾಡ್ತಾರೋ ಅದೇ ಫೈನಲ್. ಅದಕ್ಕೋಸ್ಕರ ಮಾಧ್ಯಮದ ಮೂಲಕ ಇಂದು ಇಷ್ಟು ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ನೀವೇನಾದರೂ ನನ್ನ ಪ್ರಶ್ನೆ ಕೇಳಬೇಕಂದ್ರೆ ನಮ್ಮ ಸಂಸದರು ಮಾತಾಡಾದ ನಂತರ ನನ್ನ ಕೇಳಿ, ನನ್ನ ಕೈಲಾದ ಉತ್ತರವನ್ನು ನಿಮಗೆ ಕೊಡ್ತೀನಿ. ಯಾರೋ ವೈಯಕ್ತಿಕವಾಗಿ ನಮ್ಮ ಸ್ನೇಹಿತರು ಯಾರೋ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಇಷ್ಟು ವಿಷಯಗಳನ್ನು ನಿಮ್ಗೆ ತಿಳಿಸಿದ್ದು. ಇದಾದ ನಂತರ ನಮ್ಮ ಸಂಸದರು ಮಾತಾಡ್ತಾರೆ. ದಯವಿಟ್ಟು ಸಂಸದರು ಸಹೋದರಂತ ಮುನ್ಸ್ವಾಮಿಯವರು ನಿಮ್ಮ ಮುಂದೆ ಅನೇಕ ವಿಷಯಗಳನ್ನು ಭಾಳ ತುರ್ತಾಗಿ ನಿಮ್ಮ ಮುಂದೆ ತಿಳಿಸಿ
ಸಾರ್ವಜನಿಕರನ್ನು ಕೊಳ್ಳುವಂಥ ಒಂದು ತುರ್ತಾಗಿ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಆ ಹಿನ್ನೆಲೆಯಲ್ಲಿ ನನ್ನದೊಂದು 2 ಮಾತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ಗೆ ಯಾರ್ಯಾರ ಆಸ್ತಿಗಳನ್ನು ಕಬಳಿಸ್ತಾ ಇದ್ದಾರೆ, ಅದರ ಹಿನ್ನೆಲೆ ಯಾರ್ಯಾರಿದ್ದಾರೆ, ಕಳೆದ 1.5-2 ವರ್ಷಗಳ ಅವಧಿಯಿಂದ ಈ ರಾಜ್ಯದಲ್ಲಿ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಡವರ ಆಸ್ತಿಯನ್ನು ಹೇಗೆ ಕಬಳಿಸ್ತಾ ಇದೆ ಅನ್ನುವಂಥ ಗಂಭೀರ ವಿಷಯವನ್ನು ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಬಂದರೂ ಕೂಡ ಇಷ್ಟು ಕಠೋರವಾಗಿ ರೈತರ ವಿರುದ್ಧ, ದಲಿತರ ವಿರುದ್ಧ, ಬಡವರ ವಿರುದ್ಧ ನಡ್ಕೊಳ್ತಕ್ಕಂಥ ಒಂದು ಸಂದರ್ಭ ನಾವೆಂದೂ ಕಂಡಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ಒಂದು ಧರ್ಮಕ್ಕೆ, ಒಂದು ಜನಾಂಗಕ್ಕೆ ನಾನು ಜಿಲ್ಲಾಧಿಕಾರಿ ಅಂತೇಳಿ 100 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕ ದಾಖಲೆಗಳನ್ನು ಅವ್ರಿಗೆ ಇರ್ತಕ್ಕಂಥ ಜಮೀನುಗಳನ್ನು ಇವತ್ತು ವಕ್ಫ್ ಬೋರ್ಡ್ಗೆ ಕೊಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕವಾಗಿ ರಾಜಾರೋಷವಾಗಿ ಅವರ ಆಸ್ತಿಗಳ ದಾಖಲೆಗಳಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿದೆ ಅಂತೇಳಿ ನಮೂದಿಸ್ತಾ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಮಾಡ್ತಕ್ಕಂಥದ್ದು ಇದೊಂದು ದುರ್ದೈವ. ಯಾವುದೇ ಜಿಲ್ಲಾಧಿಕಾರಿ ಜಿಲ್ಲೆಗೆ ಬಂದಾಗ ಜಿಲ್ಲೆಯ ಎಲ್ಲರ ಪರವಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅವರ ಕರ್ತವ್ಯವನ್ನು ಮೀರಿ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಬೆರೆಸುವುದನ್ನು ಬಿಟ್ಟು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಏಕೈಕ ಜಿಲ್ಲಾಧಿಕಾರಿಗಳು ಇವರು ಆಗ್ತಾರೆ, ಆ ಕೀರ್ತಿ ಇವ್ರಿಗೆ ಸಲ್ತದೆ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯದ ಸಂದರ್ಭ ಈ ದೇಶದಲ್ಲಿ 563 ಸಂಸ್ಥಾನಗಳಿದ್ದಂಥ ಸಂದರ್ಭದಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆ ಆಗಬೇಕು, ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಸ್ವಾತಂತ್ರ್ಯ ನಮಗೆ ಸಿಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ 3 ಸಂಸ್ಥಾನಗಳಲ್ಲಿ ಈ ಒಕ್ಕೂಟದ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನಾನು ನಿಮಗೆ ಉಲ್ಲೇಖ ಮಾಡ್ತೇನೆ. ಒಂದು ಹೈದರಾಬಾದಿನ ನಿಜಾಮ, ಗುಜರಾತಿನ ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರದ ಶೇಖ್ ಅಬ್ದುಲ್. ಈ 3 ಪ್ರದೇಶಗಳಲ್ಲಿ ಇವರು ಒಕ್ಕೂಟದ ವ್ಯವಸ್ಥೆಗೆ ಬರಲಿಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದಂಥವರು. ಅದರಲ್ಲಿ ಮೊದಲನೇ ಅವರು ಹೈದರಾಬಾದಿನ ನಿಜಾಮರು. ಅವರು ಒಂದು ಅರೆ ಸೈನಿಕ ದಳ ಅಂತೇಳಿ ಸುಮಾರು 2 ಲಕ್ಷ ಸೈನಿಕರನ್ನು ಇಟ್ಕೊಂಡಿರ್ತಾರೆ. ಅಧಿಕೃತವಾಗಿ 22,000 ಜನ ಸೈನಿಕರನ್ನು ಇಟ್ಕೊಂಡಿರ್ತಾರೆ. ಆವಾಗ ಇವತ್ತೇನು ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂತೇಳಿ ಆಗಿತ್ತು, ದೇಶ ವಿಭಜನೆ ಆದಾಗ ಇವತ್ತದು ಪಶ್ಚಿಮ ಬಂಗಾಳ ಅಂತ ಕರೀತಾರೆ. ಬಾಂಗ್ಲಾದೇಶ ಅಂತ ಏನಿತ್ತು ಅದು ಪಶ್ಚಿಮ ಮತ್ತು ಪೂರ್ವ. ಇವರು ಬ್ರಿಟಿಷರು ಬಿಟ್ಟು ಹೋಗುವಾಗ ಒಂದು ಮಾತನ್ನು ಹೇಳ್ತಾರೆ, ನೋಡಿ ನಾವು ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ನಿಮಗೆ ಯಾರ್ಯಾರು ಈ ಸಂಸ್ಥಾನಗಳಲ್ಲಿ ಮಹಾರಾಜರ ಆಸ್ಥಾನಗಳು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಕೂಡ ಭಾರತಕ್ಕಾದರೂ ಸೇರ್ಕೊಳ್ಳಿ, ಇಲ್ಲಾಂದರೆ ವಿಭಜನೆ ಆಗಿರ್ತಕ್ಕಂಥ ಪಾಕಿಸ್ತಾನಕ್ಕಾದರೂ ಹೋಗಿ, ಇಲ್ಲ ಬಾಂಗ್ಲಾದೇಶಕ್ಕಾದರೂ ಹೋಗಿ, ಇಲ್ಲ ಸ್ವತಂತ್ರ ರಾಷ್ಟ್ರ ಅಂತೇಳಿ ನೀವೇ ಘೋಷಣೆ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ಹೊರಟೋಗ್ತಾರೆ. ಆದರೆ ಹೈದರಾಬಾದ್ ನಿಜಾಮ ಒಂದು ಕೆಲಸ ಮಾಡ್ತಾನೆ, ವಿಶ್ವಸಂಸ್ಥೆಗೆ ಪತ್ರ ಬರೀತಾನೆ, ನನಗೆ ಪಾಕಿಸ್ತಾನ ಹೋಗೋಕ್ಕೆ ಇಷ್ಟ ಇಲ್ಲ, ಇನ್ನೊಂದು ಬಾಂಗ್ಲಾದೇಶದ ಪಶ್ಚಿಮ ಪಾಕಿಸ್ತಾನಕ್ಕೂ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ದಕ್ಷಿಣ ಪಾಕಿಸ್ತಾನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಆವತ್ತು ಹೈದರಾಬಾದ್ ನಿಜಾಮ ಹೇಳ್ತಾನೆ. ಇವತ್ತಿನ ತೆಲಂಗಾಣ ಮತ್ತು ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ ಈ ಪ್ರದೇಶವನ್ನು ಒಳಗೊಂಡಂತೆ ಅವರ ಆಸ್ಥಾನ ಸಂಸ್ಥಾನ ಇದ್ದಿದ್ದು. ಈ ಪ್ರದೇಶಗಳನ್ನು ನಾನು ದಕ್ಷಿಣ ಪಾಕಿಸ್ತಾನ ಅಂತ ಘೋಷಣೆ ಮಾಡ್ಕೊಳ್ತೀನಿ, ಇಲ್ಲ ಅಂತ ಹೇಳಿದರೆ ತುರ್ಕಿಸ್ತಾನ ಅಂತೇಳಿ ನಾನು ಘೋಷಣೆ ಮಾಡ್ಕೊಳ್ತೀನಿ ಅನ್ನುವಂಥ ಇಡೀ ರಾಷ್ಟ್ರದ ಒಕ್ಕೂಟಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಇಡೀ ದೇಶ ಒಪ್ಕೊಳ್ಳುತ್ತೆ.
566 ಸಂಸ್ಥಾನಗಳಿದ್ದಂಥ ಮಹಾರಾಜರೆಲ್ಲರೂ ಕೂಡ ಭಾರತವನ್ನು ಸೇರಿ ನಾವೆಲ್ಲರೂ ಕೂಡ ಅದರೊಳಗಡೆ ಹೋಗಿ ಒಂದು ಒಕ್ಕೂಟವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಇವರು 3 ಜನ ಒಪ್ಪಿರಲಿಲ್ಲ. ಆಗ ಸರ್ದಾರ್ ವಲ್ಲಭಾಯ್ ಪಟೇಲರು ಈ ದೇಶಕ್ಕೆ ಗೃಹ ಮಂತ್ರಿಗಳಾಗಿರ್ತಾರೆ. ತಕ್ಷಣ ಭಾರತದ ಸೈನ್ಯವನ್ನು ಹೈದರಾಬಾದ್ ನಿಜಾಮನ ವಿರುದ್ಧ ಕಳಿಸಿ 5 ದಿನಗಳ ಕಾಲ ಯುದ್ಧ ನಡೀತದೆ. 5 ದಿನಗಳಲ್ಲಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಸೋಲ್ತಾರೆ. ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟಕ್ಕೆ ನಾನು ಬರ್ತೀನಿ ಅಂತ ಒಪ್ಕೊಳ್ತಾರೆ. ಅದಕ್ಕೆ ಮುಂಚಿತವಾಗಿ ಒಂದು ಕೆಲಸ ನಡೀತದೆ. ಆಪರೇಷನ್ ಪೋಲೋ ಅನ್ನುವ ಹೆಸರಿನಲ್ಲಿ ಯುದ್ಧ ನಡೀತದೆ. ಯುದ್ಧಕ್ಕೆ ಮುಂಚೆ ಹೈದರಾಬಾದ್ ನಿಜಾಮ ಆಡಳಿತ ಮಾಡ್ತಕ್ಕಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಭೌಗೋಳಿಕವಾಗಿ ಅಲ್ಲಿ ಬಹುತೇಕ ಹಿಂದೂಗಳೇ ವಾಸ ಮಾಡ್ತಾ ಇದ್ದಂಥದ್ದು. ಅಲ್ಲಿ ರಾಜನಾಗಿ ಆಡಳಿತ ಮಾಡ್ತಾ ಇದ್ದಂಥ ಹೈದರಾಬಾದ್ ನಿಜಾಮ. ಅವನ ಉದ್ದೇಶ ಹೇಗಿತ್ತು ಅಂತ ಹೇಳಿದ್ರೆ, ಈ ಭಾರತ ವಿಭಜನೆ ಆದಾಗ ಕೇರಳ, ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದ ಬಹುಪಾಲು ಭಾಗದಲ್ಲಿದ್ದಂಥ ಮುಸ್ಲಿಂ ನಮ್ಮ ಬಂಧುಗಳು ಹೈದರಾಬಾದಿಗೆ ವಲಸೆ ಹೋಗ್ತಾರೆ. ಅದಕ್ಕಾಗಿಯೇ ಇವತ್ತು ಅಲ್ಲಿ ಬಹುತೇಕ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗಿ ಅಲ್ಲಿ ಮುಸ್ಲಿಂ ಜನ ವಾಸ ಮಾಡ್ತಾರೆ. ಅವರ ಮೂಲ ಉದ್ದೇಶ ನಿಜಾಮನದ್ದು ಏನಾಗಿತ್ತು ಅಂತ ಹೇಳಿದ್ರೆ, ಈ ಎಲ್ಲರೂ ಸೇರಿ ಭಾರತಕ್ಕೆ ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಾನು ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೆ ನನಗೆ ಬೆಂಬಲ ಕೊಡ್ತಾ ಇಲ್ಲ. ಅದಕ್ಕಾಗಿ ಯಾರ್ಯಾರು ಹಿಂದೂಗಳಿದ್ದಾರೋ ಅವರೆಲ್ಲರನ್ನೂ ಎಲ್ಲೆಲ್ಲಿ ವಾಸ ಮಾಡ್ತಾರಲ್ಲ ನುಗ್ಗಿ ಅವ್ರನ್ನ ಕೊಲ್ಲಿ ಅಂತೇಳಿ ಆ ಸೈನಿಕರಿಗೆ ಸಂದೇಶ ಕೊಡ್ತಾರೆ. ಸೈನಿಕರು ಆ ಹೈದರಾಬಾದಿನ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಹಿಂದೂಗಳನ್ನು ಹುಡುಕಿ ಕೊಲ್ತಾರೆ, ಜೀವಂತವಾಗಿ ಸುಡ್ತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಜನಾಂಗದ, ದಲಿತ ಜನಾಂಗದ ಸರ್ವೋಚ್ಚ ನಾಯಕರಂತೆ ನಾವೆಲ್ಲ ಒಪ್ಕೊಂಡಿರ್ತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರೂ ಕೂಡ ಖರ್ಗೆ ಸಾಹೇಬರಿಗೆ ನಾವು ವಿಶೇಷ ಗೌರವವನ್ನು ಕೊಡ್ತೇವೆ. ನಾವು ಅವರ ತಂದೆ ಮಾಪಣ್ಣ ಖರ್ಗೆ ಸಾಹೇಬರು ಭಾಳ ಚಿಕ್ಕ ಮಗು. ಇವ್ರಿಗೆ 2 ಮಕ್ಕಳು ಮಾಪಣ್ಣವ್ರಿಗೆ. ಒಬ್ಬ ತಂಗಿ ಇರ್ತಾರೆ ಹೆಣ್ಮಗಳು, ಇನ್ನೊಬ್ಬರು ಖರ್ಗೆ ಸಾಹೇಬರು. ಅವರ ತಾಯಿ ಮತ್ತು ಅವ್ರ ಜೊತೆಲಿ ಹುಟ್ಟಂಥ ತಂಗಿ 2 ಮನೇಲಿರ್ತಾರೆ. ಯಾರು ಮಾಪಣ್ಣವರ ಧರ್ಮಪತ್ನಿ ಮತ್ತು ಮಾಪಣ್ಣವ್ರಿಗೆ ಜನ್ಮ ತಾಳಿದಂಥ ಹೆಣ್ಮಗಳು. ಖರ್ಗೆ ಸಾಹೇಬರು ಚಿಕ್ಕ ಮಗುವಾಗಿದ್ದಾಗ ಮಾಪಣ್ಣವರು ಅವರ ಮನೆಯಿಂದ ಭಾಳಷ್ಟು ದೂರದಲ್ಲಿ ಮರದ ಕೆಳಗಡೆ ನಿಂತು ಅವರ ಸ್ವತಃ ಮನೆ ಈ ರಜಾಕರು ಸುಡ್ತಕ್ಕಂಥ ನಿಜ ಸಂದರ್ಶನವನ್ನು, ಅಂದರೆ ನಿಜವಾಗಲೂ ಒತ್ತಿ ಉರಿತಕ್ಕಂಥ ಅವರ ಮನೆಯನ್ನು ಕಣ್ಣಾರೆ ನೋಡ್ತಾ ಇದ್ದಾರೆ ದೃಶ್ಯ. ಆ ಘಟನೆಯನ್ನು ಮಾಪಣ್ಣವರ ಧರ್ಮಪತ್ನಿ ಅಂದರೆ ಖರ್ಗೆ ಸಾಹೇಬರವರ ತಾಯಿಯವರು, ಅವರ ಒಡಹುಟ್ಟಿದಂಥ ತಂಗಿ ಸಜೀವವಾಗಿ ಸುಟ್ಟೋಗ್ತವೆ. ಇದನ್ನು ಯಾರು ಸುಟ್ಟಿದ್ದು? ಹೈದರಾಬಾದ್ ನಿಜಾಮನ ಆಜ್ಞಾಪಾಲಕರು. ಅವತ್ತಿನ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬರವಟ್ಟಿ ಗ್ರಾಮದ ವಾಸಿಗಳು ಖರ್ಗೆ ಸಾಹೇಬರು. ಆವತ್ತು ಅಲ್ಲಿಂದ ಕಲಬುರಗಿ ಬಂದು ಅಲ್ಲಿ ಅವರ ತಂದೆಯವರು ಒಂದು ಮಿಲ್ಲಲ್ಲಿ ಕೆಲಸ ಮಾಡಿಕೊಂಡು ಆನಂತರ ಖರ್ಗೆ ಸಾಹೇಬರನ್ನ ಓದಿಸಿ ಬೆಳೆಸಿ ವಕೀಲರನ್ನಾಗಿ ಮಾಡಿ ಇಷ್ಟು ದೊಡ್ಡ ಹುದ್ದೆ ಹೋಗಿದ್ದಾರೆ. ಅವರಿಗೆ ನಮಗೆ ಅಪಾರವಾದ ಗೌರವ ಇದೆ. ಅವರ ಬಗ್ಗೆ ವೈಯಕ್ತಿಕವಾಗಿ ನಾವು ಟೀಕೆ ಮಾಡೋದಿಲ್ಲ. ಅಂದರೆ ನಡೆದಂಥ ಸತ್ಯ ಘಟನೆಗಳನ್ನು ನಾವು ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರು ಇತಿಹಾಸವನ್ನು ಮರೀತಾರೋ ಅವರು ಯಾರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಅಂದೇ ಹೇಳಿದ್ದಾರೆ. ಅದಕ್ಕಾಗಿ ಇತಿಹಾಸದಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂಥ ವಿಷಯವನ್ನು ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸಿದ್ದೆ. ಹಾಗಾಗಿ ಇವತ್ತು ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಲಿ ಪ್ರದೇಶ ಕಾಂಗ್ರೆಸ್ ಪಕ್ಷ ಇತ್ತಲ್ಲ, ಅದನ್ನು ಆ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರಲೇಬಾರ್ದು ಅಂತೇಳಿ ಹೈದರಾಬಾದ್ ನಿಜಾಮ ಕಾಂಗ್ರೆಸ್ ಲೀಡರ್ಗಳನ್ನು ಅಲ್ಲಿಂದ ಓಡಿಸಿದ್ರು, ಕಾಂಗ್ರೆಸ್ ಇರಬಾರ್ದು ಅಂತೇಳಿ. ಆದರೆ ಇವತ್ತು ದುರ್ದೈವ ಏನಾಗಿದೆ, ಕಾಂಗ್ರೆಸ್ಸನ್ನು ಓಡಿಸಿದಂಥ ಹೈದರಾಬಾದ್ ನಿಜಾಮ ಇವತ್ತು ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು, ತಲೆ ಮೇಲೆ ಹೊತ್ಕೊಂಡು ಬೀದಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಸೌಭಾಗ್ಯ ಅವ್ರಿಗೆ ಸಿಕ್ಕಿದೆ ಅಂತೇಳಿ ನಮಗೆ ಒಂಥರ ನಮಗೆ ಮರುಕ ಆಗ್ತಾ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಒಬ್ಬ ದೇಶದ ಪ್ರಜೆಯಾಗಿ ಈ ಕರ್ಮಭೂಮಿಯಲ್ಲಿ ಜನ್ಮ ಮಾಡಿದಂಥ ನಾವು ಭಾರತ ಮಾತೆಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದರೆ, ಅದರೊಳಗಡೆ ಇರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಯಾರ್ಯಾರು ಜೀವನ ಮಾಡ್ತಿದ್ದೀವೋ ಎಲ್ಲರೂ ಕೂಡ
ಭಾರತ ಮಾತೆಗೆ ಮೊದಲು ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ರಾಜಕೀಯ ಪಕ್ಷವಾಗಿ ಅವರ ಸೈದ್ಧಾಂತಿಕ ನಿಲುವುಗಳನ್ನು ಅವರು ಏನೇ ಪ್ರತಿಪಾದಿಸಲಿ, ಅದರ ವಿಷಯ ಅಂತ ಬಂದಾಗ ಅದನ್ನು ಕಟ್ಟುವಾಗಿ ನಾವು ಸತ್ಯವನ್ನು ಹೇಳಲೇಬೇಕಾಗ್ತದೆ. ಅದನ್ನು ನಮ್ಮ ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ. ಅದನ್ನು ನಮಗೆ ಬೇಕಾಗಿಲ್ಲ. ಅದನ್ನು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ನಾವು ಹೇಳಲೇಬೇಕಲ್ಲ. ಅದಕ್ಕಾಗಿ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಮಹಾರಾಷ್ಟ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ಸತ್ಯವನ್ನು ಹೇಳಿದ್ರೆ, ಅವ್ರು ನಮಗೆ ಕೊಲ್ಲೇ ಇಲ್ಲ ಅಂತೇಳಿ ಬೇರೆ ಯಾರೋ ಕೊಂದಿದ್ದು ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ನಮಗೆ ಆ ರೀತಿ ನಮಗಾಗಿದ್ದರೆ ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದರೂ ಕೂಡ ಸ್ವತಃ ನಮ್ಮ ಕುಟುಂಬವನ್ನೇ ಅವರು ನಮ್ಮ ಕಣ್ಣೆದುರಿಗೆ ಸಜೀವಾಗಿ ಸುಟ್ಟು ಕೊಲ್ತಾರೆ ಅಂತ ಹೇಳಿದ್ರೆ ಅದನ್ನು ಸಹಿಸಿಕೊಂಡು ನಾವಿನ್ನು ಒತ್ತೆ ಇಟ್ಕೊಂಡಿದ್ದೀವೇನು? ಅದನ್ನು ಯಾರನ್ನ ಚರ್ಚೆ ಆಗ್ತಾ ಇದೆ. ಹೇಳಿ ಅಣ್ಣ, ನೀವು ಸರಿ. ಖರ್ಗೆ ಅವ್ರ ತಂದೆ ದೇಶಭಕ್ತರು ಅಂತ ಒಕ್ಕೂಟಕ್ಕೆ ಅಲ್ಲ, ಅವ್ರನ್ನ ನಾವು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಮಾತಾಡ್ತೀವಿ ಅಂತ ದೇಶ ಪ್ರೇಮಿಗಳೇ. ಒಂದು ರೀತಿ ಸ್ವಾತಂತ್ರ್ಯಕ್ಕಾಗಿ ಹಿಂದೂಗಳಿಗಾಗಿ ತ್ಯಾಗ ಬಲಿದಾನ ಆಗಿದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಅವ್ರ ಕುಟುಂಬಕ್ಕೆ ಅವ್ರಿಗೆ ನಾವು ಬಹಳ ಗೌರವವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅವ್ರ ತಂದೆ ಒಕ್ಕೂಟಕ್ಕೆ ಸೇರಕ್ಕ ಒಪ್ಕೊಂಡಿಲ್ಲ, ಅದಕ್ಕೋಸ್ಕರನೇ ತನ್ನ ಕುಟುಂಬವನ್ನ ಬಲಿ ತಗೊಂಡ್ರು. ಇವರು ಆಗಿರ್ಬೇಕಾದ್ರೆ ಖರ್ಗೆ ಅವ್ರ ತಂದೆ ಮಾಪಂಡ ದೇಶ ಪ್ರೇಮಿನೇ. ಅದನ್ನ ಮುಂದೆ ಮಾತಾಡಕ್ ಬಂದೆ ನಾನು. ಅದನ್ನೇ ಹೇಳ್ತಾ ಇರೋದು. ತಾಯಿನ ತನ್ನ ಅಜ್ಜಿನ ತನ್ನ ಅತ್ತೆನ ಸಾಯಿಸಿದಂತ ಇವರನ್ನ ಸಮರ್ಥಿಸ್ಕೊಳ್ತಕ್ಕಂಥ ಅಂತ ಸಂದರ್ಭ ಸನ್ನಿವೇಶ ಅಷ್ಟು ದೊಡ್ಡ ಕುಟುಂಬಕ್ಕೆ ಬಂತ. ನೀವು ಗೊತ್ತು ಯಾತಕ್ಕೆ ಕೇಳ್ತೀರಿ ಅಂತೇಳಿ ನಾನು ಆಮೇಲೆ ಮಾತಾಡ್ತೀನಿ. ನಿಮ್ ಪ್ರಶ್ನೆಗಳಿಗೆ ಕೊನೆಯಲ್ಲಿ ಉತ್ತರ ಕೊಡ್ತಾರೆ. ಎಲ್ಲವೂ ಕೂಡ ನೀವ್ ಏನಕ್ಕೆ ಕೇಳ್ತೀರಿ, ಹಾಕಿದ್ದಾರೆ ಅನ್ನೋದು ಗೊತ್ತು ನನಗೆ. ಅದ್ ನಾನು ಮುಕ್ತವಾಗಿ ಮಾತಾಡಕ್ಕಾಗಲ್ಲ, ಮಾತಾಡ್ತೀನಿ ಆಮೇಲೆ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 914110666685.